ಕನ್ನಡದಲ್ಲಿ ಒಳ್ಳೆ ವೆಬ್ ಸೀರೀಸ್ ಬಂದಿಲ್ಲ. ಅಲ್ಲ, ಕನ್ನಡದ್ದು ನಿಮಗೆ ಕನ್ನಡ ವೆಬ್ ಸೀರೀಸ್ ಮಾಡ್ತೀವಿ ಅಂತ ದುಡ್ಡು ಹಾಕೋದೇ ಇಲ್ಲ, ಒ ಟಿ ಟಿ ತಗೊಳ್ಳೋದೇ ಇಲ್ಲ. ಈಗ ಹೊಸದಾಗಿ ಯಾರು ಒ ಟಿ ಟಿ ಶುರು ಮಾಡ್ಕೋಬೇಕು ಅಷ್ಟೇ. ಬಟ್ ಆ ಒ ಟಿ ಟಿ ಶುರು ಮಾಡಿದ್ರೆ ಅದು ಕಾಂಪೀಟ್ ಮಾಡೋಕ್ಕಾಗಲ್ಲ ಬಿಡಿ. ಸಬ್ಸ್ಕ್ರಿಪ್ಷನ್ನು ಅದನ್ನ ಗೇನ್ ಮಾಡೋದು ಅದು ತುಂಬ ದೊಡ್ಡ ಕೆಲಸ. ತುಂಬ ಜನ ಮಾಡ್ಲಿಕ್ಕೆ ಹೋಗಿ ಕೈ ಸುಟ್ಕೊಂಡು ಅದಕ್ಕೆ ಮಲ್ಟಿನ್ಯಾಷನಲ್ಸ್ ಇರ್ಬೇಕಾದ್ರೆ ನೆಟ್ಫ್ಲಿಕ್ಸ್ ಅಂತ ಅವರು ಅಮೆಜಾನ್ ಅಂತವ್ರು ಕಾಂಪೀಟ್ ಮಾಡ್ಲಿಕ್ಕೆ ಆಗಲ್ಲ. ಅದು ಬ್ಯಾಂಕ್ ಸರ್. ಅಂದರೆ ಹಿಂಗೆ ಸಿನಿಮಾ ಒಳಗಡೆ ಅದು ಆ್ಯಪ್ ಒಳಗಡೆ ಬಂದರೆ ಅದು ಬಿಡಿ, ಅದು ಟೆಕ್ನಿಕಲ್ ತುಂಬ ಜನ ಡಿಸ್ಕಷನ್ ಆಗೋಗಿದೆ. ವೆಬ್ ಸೀರೀಸ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಇದೆ, ದೊಡ್ಡದಾಗಿದೆ. ನಮ್ಮ ಕರ್ನಾಟಕದ ಒಂದು 12th ಸೆಂಚುರಿದು ಒಂದು ಇನ್ಸಿಡೆಂಟ್ನ ವೆಬ್ ಸೀರೀಸ್ ಮಾಡೋ ಪ್ಲ್ಯಾನ್ ಇದೆ. ಅದು ರೈಟಿಂಗ್ ನಡೀತಾ ಇದೆ. ಸೊ ರೈಟಿಂಗ್ ನಡೀತಾ ಇದೆ. ಹೊಸಬ್ರು ಕೇಳಿದ್ರಲ್ಲ, ಹೊಸ ಹುಡುಗರಿಗೆ ಒಂದು ಕತೆ ಇಟ್ಕೊಂಡು ಒದ್ದಾಡಬೇಡಿ ಆಯಿತಾ. ನನಗೆ ಇದು ಜೈನ್ ಕಾಯ್ಕಿನಿ ಸರ್ ಹೇಳಿದ್ ಮಾತು. ನಾನು ಮೊದಲು ಹಿಂಗೆ ಟೈಮ್ ವೇಸ್ಟ್ ಮಾಡ್ಕೊಂಡಿದ್ದು. ಹರಿವು ಆದಮೇಲೆ ನಾತಿಚರಾಮಿ ಮಾಡೋದಕ್ಕೆ 3 ವರ್ಷ ಗ್ಯಾಪ್ ಆಯಿತು ಆಯಿತಾ. 14ರಲ್ಲಿ ಹರಿವು, 18ರಲ್ಲಿ ನಾತಿಚರಾಮಿ. ಅವಾಗೆಲ್ಲ ಏನು ಅಂದರೆ ಒಂದೊಂದು ಕತೆ ಇಟ್ಕೊಂಡು ಅದ್ರ ಮೇಲೇ ಒದ್ದಾಡ್ಕೊಂಡು ಗೊತ್ತಿದೆ. ಆದರೆ ನಾತಿಚರಾಮಿ ಆದಮೇಲೆ 18ಕ್ಕೆ ನಾತಿಚರಾಮಿ ಆಯಿತು, 19ಕ್ಕೆ ಆ್ಯಕ್ಟ್ 1978, ಅದಾದಮೇಲೆ 22ಕ್ಕೆ 19, 20, 21 ಆಯಿತು. ಅದಾದಮೇಲೆ ಈಗ 24ರಲ್ಲಿ ಇದಾಗ್ತಾ ಇದೆ. ಸೊ ಕಂಟಿನ್ಯೂಸ್ ಆಗಿ ಆಗ್ತದೆ. ಯಾಕೆ ಅಂತಂದರೆ ನನ್ನ ಹತ್ರ ಮಲ್ಟಿಪಲ್ ಸ್ಟೋರೀಸ್ ಇಟ್ಕೊಂಡಿದ್ದೀನಿ. ಹೊಸೊಬ್ಬರಿಗೆ ಅದೇ, ನೀವು ಒಂದು ಕತೆ ಇಟ್ಕೊಂಡು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರಬೇಡಿ. ಒಂದು 3-4 ಕತೆ ಆಪ್ಷನ್ ಇಟ್ಕೊಳ್ಳಿ. ಮತ್ತು 3-4 ಕತೆಗಳಿಗೂ 3-4 ಥರದ ಬಡ್ಜೆಟ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಅವಾಗ ಅಟ್ಲೀಸ್ಟ್ ಈ ಬಡ್ಜೆಟಲ್ಲಿ ಇನ್ನೊಂದು ಬಡ್ಜೆಟ್ ಇನ್ನೊಬ್ರು ಯಾರೋ ಸಿಗ್ತಾರೆ. ಈ ಪೊಲಿಟಿಕಲ್ ಡ್ರಾಮಾ, ಈ ಮಧುರ್ ಭಂಡಾರ್ಕರ್ ಇವರೆಲ್ಲ ಮಾಡ್ತಿರ್ತಾರಲ್ಲ ಹಿಂದಿಯಲ್ಲಿ, ಆ ಥರದ್ದು ಏನಾದ್ರು ಕನ್ನಡ ಇದೆ ಸರ್. ರಾಜಕೀಯದ ಮೇಲೆ ಬಂದಂಥ ಸಿನಿಮಾಗಳು ತುಂಬ ಕಮ್ಮಿ ಇದೆ. ಅದು 4 ವರ್ಷದ ಒಂದು ಪ್ರಯತ್ನ ಅದೇ ಫೀಮೇಲ್ ಓರಿಯೆಂಟೆಡ್. ಸಾಯಿ ಪಲ್ಲವಿ ಜೊತೆ ಮಾಡಬೇಕು ಅಂತ ಅನೌನ್ಸ್ಮೆಂಟು ಆಗಬೇಕು. ಆಮೇಲೆ ಅದಕ್ಕೆ ಪ್ರೊಡ್ಯೂಸ್ ಮಾಡಬೇಕಾಗಿದ್ದವರು ಬ್ಯಾಕ್ ಆದರು. ಅದಾದಮೇಲೆ ಅದನ್ನು ಇವತ್ತಿಗೂ ಟ್ರೈ ಮಾಡ್ತಾನೆ ಇದ್ದೀನಿ. ಎಲ್ಲ ಪ್ರೊಡಕ್ಷನ್ ಹೌಸ್ಗೂ ಪಿಚ್ ಮಾಡ್ತಾನೆ ಇದ್ದೀನಿ. ನನಗೆ ತುಂಬ ಇಷ್ಟ ಅದು. ಒಂದು ಫೀಮೇಲ್ ಓರಿಯೆಂಟೆಡ್ ಪೊಲಿಟಿಕಲ್ ಡ್ರಾಮಾ ತುಂಬ ಚೆನ್ನಾಗಿರೋಂಥದ್ದು, ತುಂಬ ರಿಲೆವೆಂಟ್ ಆಗಿರೋದು. ನಾನು ನೋಡ್ತಾ ಇದ್ದೀನಿ ಎಲ್ಲರೂ ಚೇಂಜ್ ಆಗಿರುತ್ತೇನೋ ಇಂಡಿಯನ್ ಪಾಲಿಟಿಕ್ಸ್ ಅನ್ನೋದು, ಅದು ಚೇಂಜ್ ಆಗಿರೋದು. ಇಡೀ ಒಳ್ಳೆ ಇವಾಗ ಲೆಫ್ಟ್ ಆ್ಯಂಡ್ ರೈಟ್ ಅಂತ ಡಿವೈಡ್ ಆಗಿಬಿಟ್ಟಿದೆ ಇವಾಗ ಸರ್. ಲೆಫ್ಟ್ ಆ್ಯಂಡ್ ರೈಟ್ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿದೆ ಸರ್. ನಾನು ಅದನ್ನು ನನಗೆ ಅಫೆಕ್ಟ್ ಆಗಿದೆ. ನಾನೇ ಅದರಲ್ಲಿ ವಿಕ್ಟಿಮ್ ಆಗಿದ್ದೀನಿ. ಈ ಲೆಫ್ಟ್ ಟು ರೈಟ್ ವಿಕ್ಟಿಮ್ ಆಗಿದ್ದೀನಿ. ಬಟ್ ನನಗೆ ಅದೆಲ್ಲ ಬಿಟ್ಬಿಡಿ. ಅದೆಲ್ಲನೂ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತೇನಾಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಆಗಿದೆ, ಜಗತ್ತಲ್ಲೆಲ್ಲ ಆಗ್ತದೆ ಅಂತ ನಾವು ಭ್ರಮೆಲಿದ್ದೀವಿ ಸರ್. ಸೋಷಿಯಲ್ ಮೀಡಿಯಾ ಜನ ಇದೆ ಅನ್ನೋ ತಲೆ ಆಗಲ್ಲ. ಮೊನ್ನೆ ನಿಮಗೆ ಅದಕ್ಕೆ ಒಂದು ದೊಡ್ಡ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂತಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ ಗಂಟಲೆ ಫಾಲೋವರ್ಸ್ ಇರುವಂಥ ಒಬ್ಬ ವ್ಯಕ್ತಿ ಇತ್ತೀಚೆಗೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಎಲ್ಲೋ ಸ್ಪರ್ಧೆ ಮಾಡಿದ್ದ. 300 ಓಟು ಬೀಳಿಲ್ಲ. 300-700 ಗೊತ್ತು. ಸೊ ಅದು ಬೇರೆ ಇದೆ. ಕರ್ನಾಟಕದಲ್ಲೂ ಆಯಿತು. ಕರ್ನಾಟಕದಲ್ಲೂ ಒಂದಿಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಪಾಪ್ಯುಲರ್ ಸ್ಟೇಟ್ ಎಲೆಕ್ಷನ್ನಲ್ಲಿ, ವಿಧಾನಸಭಾ ಎಲೆಕ್ಷನ್ ನಿಂತಿದ್ರು, ಬೀಳಿಲ್ಲ. 900, 500, 1000 ಓಟ್ ಹೇಳಿದಾಗ ಅದೇ ಆಡಿಯನ್ಸ್, ಅದೇ ಬೇರೆ, ಇದೇ ಬೇರೆ, ವ್ಯೂಸೇ ಬೇರೆ, ಬೇರೆ ಬೇರೆ ಮಾಡೋದ್ರಲ್ಲಿ ಎಲ್ಲರಿಗೂ ಅಪ್ಲೈ ಆಗಿದೆ ಸರ್. ನಿಮಗೆ ಸೋಷಿಯಲ್ ಮೀಡಿಯಾದ ಒಂದು ಭ್ರಮೆ ಅಂತ ಹೆಂಗೆ ಹೇಳ್ತೀನಿ ಅಂದರೆ, ಈ ಕೆಲವು ನಟಿಯರು ಇರ್ತಾರೆ, ಅವ್ರಿಗೆ ಮಿಲಿಯನ್ ಗಟ್ಟಲೆ ಇನ್ಸ್ಟಾಗ್ರಾಮ್ ಫಾಲೋವರ್ ಆಗ್ತಾರೆ ಆಯಿತಾ. ಅದ್ರ ಪ್ರಕಾರ ಆ ನಟಿಯವ್ರಿಗೆ ನಮ್ಗೆ ಇಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅಂತ. ಅದು ಎಂಥ ದೊಡ್ಡ ಭ್ರಮೆ ಅಂತಾರೆ. ಆ ಮಿಲಿಯನ್ ಗಟ್ಟಲೆ ಫಾಲೋವರ್ಸು 50 ಜನ ಹೀರೋಯಿನ್ಸ್ಗೂ ಅವರೇ ಲೈಕ್ ಕೊಟ್ಟಿರ್ತಾರೆ. ಅದಕ್ಕೆ ಕಾಸು ಕೊಡೋ ಅವಶ್ಯಕತೆ ಇಲ್ಲ. ಬರೀ ಪ್ಯಾಕೇಜ್ ಸಾಕು, ಡಾಟಾ ಪ್ಯಾಕೇಜ್ ಸಾಕು. 50 ಜನ ಹೀರೋಯಿನ್ಸ್ಗೂ ಅವರೇ ಥಿಯೇಟರ್ ಕರ್ಕೊಂಡ್ಬಂದ್ರೆ ಬೇರೆ ವಿಷಯ. ಥಿಯೇಟ್ರಿಗೆ ಬರಲ್ಲ ಅದು. ಅದೇ ನನಗೆ ರೈಟು ಲೆಫ್ಟು ಪೊಲಿಟಿಕಲ್ ಇದಿರುತ್ತಾ. ನಾನು ಸೋಷಿಯಲ್ ಮೀಡಿಯಾ ತುಂಬ ಸೀರಿಯಸ್ ಆಗಿ ತೊಗೊಂಡು ಟೈಮ್ ಇತ್ತು. ಮತ್ತು ನನ್ನ ಸಿನಿಮಾ ರಿಲೀಸ್ ಟೈಮಲ್ಲಿ ಅದರದ್ದು ಒಂದಷ್ಟು ಇಂಪ್ಯಾಕ್ಟು ಆಗಿದೆ, ಇಲ್ಲ ಅಂತಲ್ಲ. ಅದು ಆಚೆನೂ ಜಗತ್ತು ಬೇರೆ ಇದೆ ಸರ್. ಮತ್ತು ಸಿನಿಮಾದ ಥಿಯೇಟ್ರಲ್ಲಿ ನೋಡೋ ಆಡಿಯನ್ಸೇ ಬೇರೆ, ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡೋರೇ ಬೇರೆ. ಇವ್ರಿಗೂ ಅವ್ರಿಗೂ ಸಂಬಂಧನೇ ಇಲ್ಲ.